ನಿಮ್ಮ ಹೆಸರು ಮೇಲೆ ಒಂದು ಪುರಾಣ ಇದೆ. ರಚಿತ ರಾಮ್. ರಾಮ್ ಅಂದ್ರೇನು? ಅಘ. ಮತ್ತೆ ಯಥಾ ಪ್ರಕಾರ ಅದೇ ರಾಮ ಅಂದರೆ ರಾವಣನ ಸಂಹಾರ ಮಾಡಿಕೊಂಡು ಅಂತ. ಅಪಕ್ವ ಬುದ್ಧೀನಾಂ ಅಮಾನಾಂ ಅಂತ ಇಲ್ಲಿ ರಾಮ ಅಂತಿದ್ದಾರೆ. ಹಿಂದಿಂದ ಬರೋದು ರಚಿತ ರಾಮ್ ಅಲ್ವಾ? ರಾಮ್ ಅಂದ್ರೆ ಗೊತ್ತಾ? ಅಮ ಅಂದರೆ ರಾವಣ. ಅಮ ಅಂದರೆ ರಾವಣ ಅಂತ ಯಾರು ಹೇಳಿದ್ರು ಅಂತ ಕೇಳಿದ್ರೆ, ಮಾ ಅಂದರೆ ಜ್ಞಾನ. ಮಾ ಜ್ಞಾನ ಇಲ್ಲದೆ ಇದ್ದವನು ಯಾರು? ಅಮ ರಾವಣ. ಅವನನ್ನ ರಮ್ ಅಂದರೆ ಈಗ ಹೇಳಿದಲ್ಲ ಬೆಂಕಿ. ರಾವಣನನ್ನು ಸುಟ್ಟ ರಾವಣ ಅಂದರೆ ರಾವಣನನ್ನು ಸಂಹಾರ ಮಾಡಿದಂಥ ಪರಮಾತ್ಮನಿಗೆ ರಾಮ ಅಂತ ಹೆಸರು. ರಚಿತ ಅಂದರೆ ಉಪನಿಷತ್ತು ಹೇಳ್ತಾರೆ ರಚಿತ ಅನ್ನೋ ಶಬ್ದಕ್ಕೆ ವಾಯುದೇವ ಅಂತ. ಅಂದರೆ ರಾವಣನ ಸಂಹಾರ ಮಾಡಿದಂಥ ರಾಮನ ಪರಿಚಯ ಮಾಡಿಸತಕ್ಕವರು ಆಂಜನೇಯ. ಆದ್ದರಿಂದ ರಚಿತ ರಾಮ ಅಂತ ಹೇಳಿ. ಇದು ನಿಮಗೆ ಅನುಸಂಧಾನ ಬರಲಿ ಅಂತ ನಿಮ್ಮ ಹೆಸರೇ ಹೇಳಿದೆ. ಈಗ ನೀವು ಯಾರು ನಿಮ್ಮ ಹೆಸರು